ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ತುಂಬ ದಿವಸನೇ ಆಗೋಗಿತ್ತು ನಾನು ಈ ಥರ ಒಂದು ಡೈಲಿ ವ್ಲಾಗ್ ಮಾಡಿ. ಇವತ್ತು ನೋಡಿ ನಾವು ಮ್ಯಾಂಗೋ ಎಲ್ಲ ಕೀಳ್ತಾ ಇದ್ದೀವಿ. ಫುಲ್ ವ್ಲಾಗ್ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನಮ್ಮ ಮಾವನ ಮರದಲ್ಲಿ ಮಾವನ ಹಣ್ಣು ಬಿಟ್ಟಿರೋದು ಅದನ್ನೆಲ್ಲ ತೋರಿಸ್ತೀನಿ. ಆ್ಯಂಡ್ ಒಂದಷ್ಟು ಅಡುಗೆ ಮನೆ ರೆಸಿಪೀಸ್, ಮನೆಗೆ ಗೆಸ್ಟ್ ಬಂದಿದ್ದಾರೆ, ಯಾರು ಬಂದಿದ್ದರು, ಆ್ಯಂಡ್ ನಾನೇನು ಸ್ಪೆಷಲ್ ಮಾಡಿದ್ದೀನಿ ಅಡುಗೆ, ಅದೆಲ್ಲ ಒಂಥರ ಫುಲ್ ವ್ಲಾಗ್ ಇರುತ್ತೆ. ಸೊ ನೋಡಿ, ಎಂಜಾಯ್ ಮಾಡಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಒಂದು ಬಿಗ್ ಪ್ಯಾಕೇಜ್ ಬಂದಿತ್ತು. ಸುನಿ ಅಂತ ಇರು ತಿಂಗಳ ನಿಂದು ಅಂತಲೇ ನಮ್ಮ ಮನೆಗೆ ಎಷ್ಟು ಆರ್ಡ್ರ್ ಬರುತ್ತೆ ಗೊತ್ತಾ ಅಂತ. ನನಗೇನೆಂದರೆ ಈ ಅಡುಗೆ ಮನೆ ಕುಕ್ವೇರ್ಸ್ ತೊಗೊಳ್ಳೋದು ಅಂದರೆ ಸಖತ್ ಇಷ್ಟ. ಅದರಲ್ಲೂ ನನಗೆಲ್ಲ ಒಳ್ಳೊಳ್ಳೆದ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕಿಷ್ಟ. ನೀವು ತುಂಬ ಜನ ಕೇಳ್ತಾ ಇರ್ತೀರ, ಸ್ವಾತಿ ನಿಮ್ಮ ಮನೆಯಲ್ಲಿರೋ ಪಾತ್ರೆಗಳೆಲ್ಲ ಎಲ್ಲಿಂದ ತೊಗೊತೀರಾ ಹೇಳಿ. ತುಂಬಾ ಚೆನ್ನಾಗಿರುತ್ತೆ, ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ. ಆ್ಯಂಡ್ ನೋಡೋಕ್ಕೂ ತುಂಬ ಯೂನಿಕ್ ಆಗಿರುತ್ತೆ. ಆ್ಯಂಡ್ ಎಲ್ಲ ಹೆವಿ ಗೇಜಲ್ಲಿರೋದು ನಾನು ತೊಗೊತೀನಿ. ತುಂಬ ಲಾಂಗ್ ಟೈಮ್ ನಮಗೆ ಯೂಸ್ ಬರಬೇಕು, ಅವಾಗವಾಗ ಚೇಂಜ್ ಮಾಡೋ ಥರದ್ದು ಇರಬಾರ್ದು ಅಂತ. ಈ ಸತಿ ನನಗೆ ಒಂದು ಸ್ಟೇನ್ಲೆಸ್ ಸ್ಟೀಲ್ದು ಪ್ರೆಷರ್ ಕುಕ್ಕರ್ ಬೇಕಿತ್ತು. ನಾನು ಒಂದು ಚಿಕ್ಕದಾಗಿ ಮಿನಿ ಕುಕ್ಕರ್ ಥರದ್ದು ಬೇಕಿತ್ತು. ಇವಾಗೇನಾದರೂ ಒನ್ ಪಾಟ್ ರೆಸಿಪಿ ಮಾಡಿದ್ರೆ, ಸಾಂಬಾರೆಲ್ಲ ಮಾಡಿದ್ರೆ ಚಿಕ್ಕದಾಗಿರೋದು ಬೇಕು ಅಂತ ತೊಗೊಂಡೆ. ಇದರಲ್ಲಿ 2 ಸೈಜ್ ಬರುತ್ತೆ, 3.5 ಲೀಟರ್ಸ್ ಒಂದು ಮತ್ತು 5 ಲೀಟರ್ಸ್ ಒಂದು. ನಾನು 3.5 ಲೀಟರ್ಸ್ದೇ ತೊಗೊಂಡೆ. ಅದರಲ್ಲಿ 3ರಿಂದ 4 ಜನಕ್ಕೆ ಅಡುಗೆ ಮಾಡ್ತೀನಿ ಅಂದರೆ ಸಾಕಾಗುತ್ತೆ. ನಿಮ್ಮ ಮನೇಲಿ ಒಂಚೂರು 4-5 ಜನ ಇದ್ದೀವಿ ಅಂದರೆ ನೀವು 5 ಲೀಟರ್ಸೇ ಪ್ರಿಫರ್ ಮಾಡಿ. ನಾನು ತೊಗೊಂಡ್ಮೇಲೆ ಅಂದ್ಕೊಂಡೆ 5 ಲೀಟರ್ಸ್ದು ಒಂದು ತೊಗೊಬೇಕಂತ. ನೆಕ್ಸ್ಟ್ ಸತಿ ತೊಗೊತೀನಿ. ಇದು ತುಂಬ ಚೆನ್ನಾಗಿದೆ ಅನ್ನಕ್ಕೆ ಇಟ್ಕೊಳ್ಳೋಕ್ಕೆ, ಇಲ್ಲಾಂದರೆ ಪಲಾವ್, ಟೊಮೆಟೊ ಬಾತ್ ಆ ಥರ ಎಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದು ಟ್ರಿಪ್ಲೆ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಪ್ಯಾನ್ ಇರುತ್ತೆ. ಆ್ಯಂಡ್ ಇದರಲ್ಲಿ 3 ಲೇಯರ್ಸ್ ಥಿಕ್ ಬಾಡಿ ಇರುತ್ತೆ, ಹೆವಿ ಬಾಟಮ್, ಮತ್ತು 100% ಫುಡ್ ಸೇಫ್ ಇರುತ್ತೆ. ISI ಸರ್ಟಿಫೈಡ್ ಇಂಡಕ್ಷನ್ ಮತ್ತು ಗ್ಯಾಸ್ ಸ್ಟವ್ ಎರಡಕ್ಕೂ ಯೂಸ್ ಮಾಡ್ಕೊಬೋದು. ನೋಡಿದ ತಕ್ಷಣವೇ ಆ ವೆಯ್ಟಲ್ಲೇ ಗೊತ್ತಾಗುತ್ತೆ ಇದು ಎಷ್ಟು ಒಳ್ಳೆ ಕ್ವಾಲಿಟಿ ಪ್ರೆಷರ್ ಕುಕ್ಕರ್ ಅಂತ. ನನಗಂತೂ ಸಖತ್ ಇಷ್ಟ ಆಯಿತು. ಇದನ್ನು ಕಾರ್ಟ್ಗೆ ಹಾಕಿ ಇಟ್ಕೊಂಡಿದ್ದೆ ಎಷ್ಟು ದಿವಸದಿಂದ, ಇದನ್ನು ತೊಗೊಳ್ಳೇಬೇಕು ಅಂತ. ಫೈನಲ್ಲಿ ಅದೊಂದು ಆರ್ಡ್ರ್ ಮಾಡ್ಕೊಂಡಿದ್ದೆ. ನನಗೆ ಸಖತ್ ಇಷ್ಟ ಆಯಿತು. ಸುನೀನು ಅಂತ ಇದ್ರು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಸೂಪರು. ನಮ್ಮ ಮನೇಲಿರೋ ಮೋಸ್ಟ್ ಆಫ್ ದ ಐಟಮ್ಸ್ ಬಂದ್ಬಿಟ್ಟು ಇಂಡಸ್ ವ್ಯಾಲಿದೇ ಇದೆ, ಸ್ಟೇನ್ಲೆಸ್ ಸ್ಟೀಲ್ದು. ತುಂಬ ಚೆನ್ನಾಗಿದೆ. ನನ್ನ ಹತ್ರ ಇರೋ ರೈಸ್ದು ಕುಕ್ಕರ್ಗಳಾಗಿರ್ಬೋದು, ಪ್ಯಾನ್ಗಳಾಗಿರ್ಬೋದು, ಎಲ್ಲ ನಾನು ಇಂಡಸ್ ವ್ಯಾಲಿದೇನೆ ತೊಗೊಂಡಿರೋದು. ಆ್ಯಂಡ್ ಇನ್ನೊಂದು ಏನಂದರೆ ಸ್ಟೀಮರ್ ಬೇಕಿತ್ತು ನನಗೆ. ಇವಾಗ ಏನಾದರೂ ಸುನಿಗೆ ಈ ನಡುವೆ ಜಾಸ್ತಿ ಅವ್ರಿಗೆ ನಾನು ಇದು ಮಾಡ್ತಾಯಿದ್ದೀನಿ, ಏನಂದರೆ ಅವ್ರಿಗೆ ಗೆಣಸು ಬೇಯಿಸ್ಕೊಡೋದು, ಆಮೇಲೆ ಕ್ಯಾರೆಟು ಬೀನ್ಸ್ ಎಲ್ಲ ನಾವು ಒಂಥರ ಸ್ಟೀಮ್ ಮಾಡಿಕೊಡೋದು ಆ ಥರ ಕೇಳ್ತಾ ಇರ್ತಾರೆ. ಸರಿ ಆಯಿತು ಅದಕ್ಕೇ ಅಂದ್ಬಿಟ್ಟು ಈ ಥರ ತೊಗೊಂಡೆ. ಇದು ನೋಡಿ ಕೆಳಗಡೆ ಕಡಾಯಿ ಥರ ಇದೆ. ಆ್ಯಂಡ್ ಮೇಲ್ಗಡೆ ನೋಡಿದ್ರೆ ಸ್ಟೀಮ್ ಮಾಡ್ಕೊಬೋದು. ಕೆಳಗಡೆ ಏನಾದರೂ ಪಲ್ಯ ಮಾಡ್ಕೊಂಡಾಗ ಯೂಸ್ ಮಾಡ್ಕೊಬೋದು. ಅದು ಅಷ್ಟು ಫುಲ್ ಹೆವಿ ಗೇಜು, ಸೂಪರಾಗಿತ್ತು. ಅದ್ರ ಮೇಲ್ಗಡೆ ಸ್ಟೀಮು, ನೀವು ಮೇಲ್ಗಡೆ ಏನಾದರೂ ತರಕಾರಿ ಬೇಯಿಸ್ಕೊಳ್ಳೋದು, ಇಲ್ಲಾಂದರೆ ಈ ಮೋಮೋ ಸ್ಟೀಮ್ ಮಾಡ್ಕೊಳ್ಳೋದು, ಆ ಥರದ್ದೆಲ್ಲ ಮಾಡ್ಕೊಬೋದು. ಈ ಮಕ್ಳಿಗೂ ಕಾರ್ನ್ ಬೇಯಿಸೋದಕ್ಕೆ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಅದು ನಿಮಗೆ ಯೂಸ್ ಆಗುತ್ತೆ. ಮಲ್ಟಿಪರ್ಪಸ್ ಥರ ಅದು. ಸೊ ಸೂಪರ್ ಐಟಮ್. ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿ ನಿಮಗೂ ಕೂಡ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಓಕೆ ಗೈಸ್, ನೋಡ್ತಾ ಇರ್ಬೋದು ಇವತ್ತು ನಮ್ಮ ಇಂಡಸ್ ವ್ಯಾಲಿ ಕುಕ್ಕರಲ್ಲಿ ನಾನು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ನೋಡಿ ಸ್ಟೇನ್ಲೆಸ್ ಸ್ಟೀಲ್ ಎಷ್ಟು ಚೆನ್ನಾಗಿದೆ ಅಂತ, ಸೂಪರಾಗಿದೆ. ಆ್ಯಂಡ್ ನೀವು ಈ ಥರ ಬಿರಿಯಾನಿ ಮಾಡೋಕ್ಕೆ, ಪಲಾವ್ ಆ ಥರ ಎಲ್ಲ ಮಾಡೋಕ್ಕೆ ಒಂದು ಪಾಟ್ ಚೆನ್ನಾಗಿದೆ. ಸಾಂಬಾರೆಲ್ಲ ಮಾಡ್ಬೋದು. ಇದು ಇಂಡಿಯಾಸ್ ನಂಬರ್ 1 ಹೆಲ್ದಿ ಕುಕ್ವೇರ್ ಬ್ರ್ಯಾಂಡ್. ಆ್ಯಂಡ್ ನಮ್ಮ ಮನೆಯಲ್ಲಿರೋ ಮೋಸ್ಟ್ ಆಫ್ ದ ಐಟಮ್ ಇಂಡಸ್ ವ್ಯಾಲಿದೇ ಇದೆ. ಕ್ವಿಕ್ಕಾಗಿ ನಾವು ಎಗ್ ಬಿರಿಯಾನಿ ಮಾಡೋಣ. ನಮ್ಮ ಮನೆಗೆ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಮಸಾಲ ಐಟಮ್, ಈರುಳ್ಳಿ, ಟೊಮೆಟೊ, ಮೊಟ್ಟೆ ಎಲ್ಲ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಗ್ರೀನ್ ಚಿಲ್ಲಿ ಮತ್ತು ಕೊತ್ತಂಬರಿ, ಮೆಂತ್ಯ ಮತ್ತು ಪುದೀನ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ. ಆ್ಯಂಡ್ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ನಾನು ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡೋದು ನಮ್ಮ ಮನೇಲಿ. ಸೊ ಆ್ಯಂಡ್ ಇವಾಗ ಸ್ವಲ್ಪ ಡಯಟ್ ಕಾನ್ಷಿಯಸ್ ಇರೋದ್ರಿಂದ ಜಾಸ್ತಿ ಎಣ್ಣೆ ಏನು ಹಾಕೋದು ಬೇಡ ಅಂತ. ಆ್ಯಂಡ್ ಎಲ್ಲ ಮಸಾಲ ಐಟಮ್ನ ಹಾಕ್ಬೋದು. ಇದನ್ನು ಆಮೇಲೆ ಹಾಕ್ತೀನಿ. ಕಸ್ತೂರಿ ಮೇಥಿ ಇದನ್ನೆಲ್ಲ ಹಾಕ್ಬೋದು. ನಾನು ಎಲ್ಲ ಈ ಥರದ್ದೊಂದು ಮಿಕ್ಸ್ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ಅದಕ್ಕೆ
ಈ ಕುಕ್ಕರ್ ಏನಂದರೆ ನೀವು 2 in 1 ಥರ ಯೂಸ್ ಮಾಡ್ಬೋದು. ಪ್ರೆಷರ್ ಕುಕ್ಕರಾಗೂ ಯೂಸ್ ಮಾಡ್ಬೋದು, ಇಲ್ಲ ಫ್ರೈ ಪ್ಯಾನ್ ಥರನೂ ಯೂಸ್ ಮಾಡ್ಬೋದು. ತುಂಬ ವೈಡ್ ಸರ್ಫೇಸ್ ಇರೋದ್ರಿಂದ ನಿಮಗೆ ಈಸಿಯಾಗಿ ಮಿಕ್ಸ್ ಮಾಡೋಕ್ಕಾಗುತ್ತೆ. ಈ ಥರ ಸ್ಟೀಲ್ ಕುಕ್ಕರ್ ಯೂಸ್ ಮಾಡೋದ್ರಿಂದ ನಿಮಗೆ ಹೆಲ್ದಿ ಕುಕ್ಕಿಂಗ್ ಮಾಡ್ಬೋದು. ಪ್ರತಿ ಮೀಲಲ್ಲೂ ನಿಮ್ಮ ಮಗುಗೆ, ನಿಮ್ಮ ಮನೆಯವ್ರಿಗೆಲ್ಲ ಮಾಡ್ತೀನಿ ಅಂದರೆ ಇದರಲ್ಲಿ 100% ಫುಡ್ ಸೇಫ್ ಇರುತ್ತೆ. ಮತ್ತು ಹೀಟ್ ಈವನಾಗಿ ಸಪ್ಲೈ ಆಗ್ತಾ ಇರುತ್ತೆ. ಆ್ಯಂಡ್ ಯಾವುದೇ ರೀತಿ ಸೀದೋಗೋದು ಆ ಥರದ್ದೆಲ್ಲ ಏನೂ ಇರಲ್ಲ. ಆ್ಯಂಡ್ ಎಣ್ಣೆ ಕೂಡ ಕಮ್ಮಿ ಬಳಕೆ ಮಾಡ್ಬೋದು ನೀವು ಈ ಥರ ಒಂದು ಪಾತ್ರೆಗಳಲ್ಲಿ ತಗೊಂಡಾಗ. ಆ್ಯಂಡ್ ನನಗಂತೂ ತುಂಬಾ ಮನಿ ಕೂಡ ಸೇವ್ ಆಗಿದೆ, ನನ್ನ ಟೈಮ್, ಎನರ್ಜಿ ಎಲ್ಲನೂ ಸೇವ್ ಆಗಿದೆ ಈ ಥರ ಕುಕ್ವೇರ್ನ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ. ನಮ್ಮ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು ಈ ಥರ ಪಾತ್ರೆಗಳ ಮೇಲೆ ಸ್ವಲ್ಪ ಇನ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ವರ್ತ್ ಇಟ್. ಎವ್ರಿ 1 ರೂಪಿ ನಾವು ಏನು ಇದ್ರ ಮೇಲೆ ಸ್ಪೆಂಡ್ ಮಾಡಿರ್ತೀವಿ ನೋಡಿ, ಅದು ತುಂಬಾ ವರ್ತ್ ಇದೆ. ಸೊ ನೀವು ತರಿಸ್ಕೊಂಡು ಬೇಕಾದ್ರೆ ನೋಡಿ. ಆ್ಯಂಡ್ ಇವಾಗ ರೆಸಿಪಿ ಏನು ಡೀಟೇಲಾಗಿ ತೋರಿಸ್ತಾ ಇಲ್ಲ, ನಿಮಗೂ ಒಂದು ಅಂದಾಜು ಗೊತ್ತಿರುತ್ತೆ. ಮಾಮೂಲಿ ಬಿರಿಯಾನಿ ಹೇಗೆ ಮಾಡ್ತೀನಿ ಅದೇ ಥರ ಮಾಡ್ತಾಯಿದ್ದೀನಿ, ಬಟ್ ಇವತ್ತು ಎಗ್ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮನೇಲೇ ಮಾಡ್ಕೊಂಡಿದ್ದೆ, ಹಾಗಾಗಿ ಅದನ್ನೇ ಹಾಕ್ತಾಯಿದ್ದೀನಿ. ಸ್ವಲ್ಪ ನಮ್ಮ ಮನೇಲಿ ಈ ಥರ ಮಾಡಿದಾಗ ತುಂಬ ಆಚೆ ಮಸಾಲೆಗಳು ಏನೂ ಹಾಕೋದಿಲ್ಲ, ಬರೀ ಇಷ್ಟೇ. ಪೌಡರ್ ಏನೂ ಯೂಸ್ ಮಾಡಲ್ಲ ನಾನು. ತುಂಬ ಸಿಂಪಲಾಗಿ ಮಾಡಿದ್ರೂ ಸೂಪರಾಗಿ ಬರುತ್ತೆ, ಫ್ಲೇವರ್ಫುಲ್ಲಾಗಿ. ಸೊ ನಮ್ಗೆ ಈ ಥರ ಇಷ್ಟ ಆಗುತ್ತೆ. ತುಂಬ ಮಸಾಲೆ ಅನಿಸೋದಿಲ್ಲ, ಹಾಗಾಗಿ. ಆ್ಯಂಡ್ ಚೆನ್ನಾಗಿ ಅನಿಸುತ್ತೆ. ನಿಮ್ಗೆ ಏನಾದರೂ ಇನ್ನೂ ಸ್ವಲ್ಪ ಮಸಾಲೆ ಬೇಕಂದರೆ ಗರಂ ಮಸಾಲ, ಬಿರಿಯಾನಿ ಪೌಡರ್ ಅದೆಲ್ಲ ಆ್ಯಡ್ ಮಾಡ್ಬೋದು. ನಾನು ಇವತ್ತೇನು ಆ್ಯಡ್ ಮಾಡ್ತಾಯಿಲ್ಲ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿರ್ತೀನಲ್ಲ, ಹಾಗಾಗಿ ಇದನ್ನೆಲ್ಲ ಬೇಯಿಸ್ಕೊಳ್ಳಿ, ಸ್ವಲ್ಪ ಸಾಫ್ಟ್ ಆಗಲಿ. ಆ್ಯಂಡ್ ಬಾಯ್ಲ್ಡ್ ಎಗ್ ಮುಂಚೆನೇ ಇಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಬೇಕಾದ್ರೆ ಮೊಟ್ಟೆ ಒಡೆದು ಕೂಡ ಮಾಡ್ಬೋದು, ಅದೇ ಒಂಥರ ಡಿಫ್ರೆಂಟಾಗಿ ಬರುತ್ತೆ. ಈ ಥರ ಮಾಡಿದ್ರೇ ಒಂಥರ ಡಿಫ್ರೆಂಟಾಗಿರುತ್ತೆ. ನಿಮಗೆ ಫುಲ್ ಗ್ರೀನ್ ಕಲರ್ ಬರಬೇಕಂದ್ರೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಳಿ. ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಆ ಒಂದು ಲೈಟ್ ಗ್ರೀನ್ ಆಚೆ ಎಲ್ಲ ಸಿಗುತ್ತೆ ನೋಡಿ ನಿಮಗೆ ಬಿರಿಯಾನಿ, ಆ ಥರ ಕಲರ್ ಬರುತ್ತೆ. ಯಾವುದೇ ರೀತಿ ಫುಡ್ ಕಲರ್ಸ್ ಎಲ್ಲ ಯೂಸ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ, ಹಾಗಾಗಿ. ಆ್ಯಂಡ್ ತುಂಬ ಈಸಿ. ನನಗೆ ಕುಕ್ಕಿಂಗ್ ಅಂದರೆ ಈಸಿನೇ. ನಾನು ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ನಾನು ಫಟಾಫಟ್ ಅಂತ ಮಾಡಿಬಿಡ್ಬೇಕು. ನನಗೆ 1 hour 2 hour ಎಲ್ಲ ಅಡುಗೆ ಮನೇಲಿ ನಿಂತ್ಕೊಳ್ಳೋದು ಅಷ್ಟು ಇಷ್ಟ ಆಗೋದಿಲ್ಲ ನನಗೆ. ಹಾಗಾಗಿ ಎಲ್ಲ ಏನೇ ಮಾಡೋಕ್ಕೆ ಹೋಗ್ತೀನಿ ಅಂದರೂ ಸ್ವಲ್ಪ ಈಸಿಯಾಗಿ ಆ್ಯಂಡ್ ತುಂಬ ಹೊಸ ಥರ ಟ್ರೈ ಮಾಡೋದು ಅದೆಲ್ಲ ನಾನು ಮಾಡೋದಿಲ್ಲ. ನನಗೇನು ಬರುತ್ತೆ, ನಾವು ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ ಸೌತ್ ಇಂಡಿಯನ್ ಗೌಡ್ರ ಸ್ಟೈಲ್ ಏನು ಮಾಡಿಕೊಂಡು ಬಂದಿದ್ದೀವಿ, ನಮ್ಮ ಅಮ್ಮಂದೆಲ್ಲ ನೋಡಿರ್ತೀನಲ್ಲ, ಸೊ ಆ ಥರದನ್ನೇ ಟ್ರೈ ಮಾಡೋದು. ಹೊಸ ಥರದ ರೆಸಿಪೀಸ್ ಎಲ್ಲ ತುಂಬ ಕಮ್ಮಿ ನಾವು ಟ್ರೈಯೇ ಮಾಡಲ್ಲ ಅಂತ ಹೇಳ್ಬೋದು. ಸೊ ಆ ಥರ ನಮಗೆ ಈ ಥರನೇ ಫುಲ್ ಪಕ್ಕಾ ಸೌತ್ ಇಂಡಿಯನ್ ಇಷ್ಟ ಆಗುತ್ತೆ. ಆ್ಯಂಡ್ ಬಾಯ್ಲ್ಡ್ ಎಗ್ ಕೂಡ ಇಡ್ತಾಯಿದ್ದೆ, ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀನಿ. ನಮ್ಮ ಮನೆಗೆ ನನ್ನ ಫ್ರೆಂಡ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಅವ್ರನ್ನ ಕೂಡ ಇನ್ವೈಟ್ ಮಾಡಿದ್ದೆ ನಾನು ಬ್ರೇಕ್ಫಾಸ್ಟ್ಗೆ. ಸೊ ಬೆಳಿಗ್ಗೆನೇ ಇವತ್ತು ಕುಕ್ಕಿಂಗ್ ನಡೀತಾ ಇದೆ. ಸಾಕಾಗುತ್ತೆ, ರೈಸ್ ಅಲ್ವಾ, ಜಾಸ್ತಿ ಐಟಮ್ ತಿನ್ನೋದು ಏನು ಬೇಡ. ಮಧ್ಯಾಹ್ನ ನಾವು ಇನ್ನೂ ಏನೋ ಸ್ಪೆಷಲ್ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಹಾಗಾಗಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ. 2 ಲೋಟ ರೈಸ್ ಹಾಕಿದ್ದೀನಿ ಅಷ್ಟೇ, ಬುಲೆಟ್ ರೈಸು. ತುಂಬ ಜನ ಅದನ್ನು ಕೇಳ್ತಾ ಇರ್ತಾರೆ, ಸ್ವಾತಿ ನೀವು ಯಾವ ರೈಸ್ ಯೂಸ್ ಮಾಡ್ತೀರಾ ಅಂತ. ನಾವು ಬುಲೆಟ್ ರೈಸ್ ಯೂಸ್ ಮಾಡ್ತೀವಿ, ನಮಗೆ ತುಂಬ ವರ್ಷಗಳಿಂದ ಅದೇ ಸೂಟ್ ಆಗಿದೆ. ಸೊ ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ 2 ಲೋಟ ನೀವು ಅಕ್ಕಿ ತೊಗೊತೀನಿ ಅಂದರೆ, ಈ ಥರ ಬಿರಿಯಾನಿ ಎಲ್ಲ ಮಾಡ್ತೀನಿ ಅಂದರೆ 3.5 ಲೋಟ ಇಡ್ತೀನಿ. ಇಲ್ಲ ಮಾಮೂಲಿ ಬರೀ ರೈಸ್ ಮಾಡ್ಕೊತೀನಿ ಅಂದರೆ 4 ಲೋಟ ನೀರು ಹಾಕ್ತೀನಿ. ಸೊ ಇದು ಮೆಷರ್ಮೆಂಟು. ತುಂಬ ಜನ ಅದು ಕನ್ಫ್ಯೂಸ್ ಮಾಡ್ಕೊತೀರ. ಉಡುಗೆ ಚೆನ್ನಾಗಿ ಬರಬೇಕು ಅಂದರೆ ಒಂದು ಅರ್ಧ ಲೋಟ ಕಮ್ಮಿ ಇಡಿ, ಆವಾಗ ನಿಮಗೆ ಚೆನ್ನಾಗಾಗುತ್ತೆ. ಈ ಪಲಾವ್, ಬಿರಿಯಾನಿ, ಟೊಮೆಟೊ ಬಾತ್, ಚಿತ್ರಾನ್ನ ಅದಕ್ಕೆಲ್ಲ ಮಾಡ್ಕೊತೀನಿ ಅಂದಾಗ ಒಂದು ಅರ್ಧ ಲೋಟ ಕಮ್ಮಿ ಇಡ್ತೀನಿ. ಇಲ್ಲಾಂದರೆ 2 ಲೋಟಕ್ಕೆ 4 ಲೋಟ ನೀರು ಅಷ್ಟೇ. ಸೊ ಪರ್ಫೆಕ್ಟಾಗಿ ಆಯಿತು. ಈಗ ಸ್ವಲ್ಪ ಕುಂಬಳಿ ಆಮೇಲೆ ನಾನು ವೆಯ್ಟ್ನ ಹಾಕ್ತೀನಿ. ಸುಮ್ಮನೆ ಇವಾಗ ಕವರ್ ಮಾಡಿ ಬೇಯಿಸೋದು ಅಷ್ಟೇ. ಸ್ವಲ್ಪ ಹೊತ್ತು ನೋಡ್ಕೊಬೇಕು, ಆರಾಮಾಗೆ ನಿಮಗೆ ಕ್ವಿಕ್ಕಾಗೆ ಬಿರಿಯಾನಿ, ಪಲಾವ್ ಏನು ಮಾಡ್ತೀರ ನೋಡಿ ಅದು ಆಗೋಗಿರುತ್ತೆ. ಸೊ ಆಮೇಲೆ ಕುತ್ಕೊಂಡು ಎಲ್ಲರೂ ಬ್ಯಾಟಿಂಗ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ಸುಮ್ಮನೆ ಹತ್ರ ಹಂಗೆ ಮಾತಾಡ್ತಾ ಇದ್ವಿ, ನನಗೆ ಇದು ತೊಗೊಂಡಿದ್ದೆ, ಏನೇನು ಆರ್ಡ್ರ್ ಮಾಡಿದ್ದೆ ಅಂತ. ಇವಾಗ ಒಂದಷ್ಟು ಐಟಮ್ಗಳು ವೀರಿಗೋಸ್ಕರನೂ ಆರ್ಡ್ರ್ ಮಾಡಿದ್ದೀನಿ. ಅವ್ನು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಅವ್ನಿಗೆ ಸಾಕ್ಸ್ ಆಗಿರ್ಬೋದು, ಶೂ ಅದೆಲ್ಲ ಆನ್ಲೈನಲ್ಲಿ ತರಿಸ್ಕೊತೀನಿ ನಾನು. ಈ ಥರ ನನಗೆ ಏನು ಬೇಕು ನೋಡಿ ಅವಶ್ಯಕತೆ ಇದೆ ಆ ಥರದ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ಇವಾಗ ನೋಡಿ ಲಿಡ್ಡೇನು ನಾನು ಆವಾಗಲೇ ಸುಮ್ಮನೆ ಇಟ್ಟಿದ್ದೆ, ಬಟ್ ಇವಾಗ ಫುಲ್ ಪ್ರೆಷರ್ ಹಾಕ್ತಾಯಿದ್ದೀನಿ. 1 ವಿಜಿಲ್ ಬಂದರೆ ಸಾಕು, ಆರಾಮಾಗಿ ಆಗೋಗುತ್ತೆ. ಆ್ಯಂಡ್ ಇವಾಗ ಅದೇ ಥರ ನಾನು ಇಲ್ಲಿ ಸ್ವಲ್ಪ
ಆವಾಗಲೇ ತೋರಿಸ್ತೆ ನೋಡಿ. 3 ಸ್ಟೇನ್ಲೆಸ್ ಸ್ಟೀಲ್ ಡೀಪ್ ಕಡಾಯಿ ಮತ್ತು ಸ್ಟೀಮರ್ ವಿತ್ ಗ್ಲಾಸ್ ಲಿಡ್ ಇದು ಅಷ್ಟೇ 100% ಟಾಕ್ಸಿಕ್ ಫ್ರೀ ಆ್ಯಂಡ್ ನಾನ್ ಸ್ಟಿಕ್ಕು ಮತ್ತು ಇಂಡಕ್ಷನ್ ಮತ್ತು ಗ್ಯಾಸ್ ಎರಡರ ಮೇಲೂ ಆಗುತ್ತೆ. ಆ್ಯಂಡ್ ಸೂಪರಾಗುತ್ತೆ. ಈ ಕಡೆ ನೀವು ಸ್ಟೀಮು ಮಾಡ್ಕೊಬಿಡ್ಬೋದು, ಆ ಕಡೆ ಕಡಾಯಿ ಥರ ಪಲ್ಯ ಇಲ್ಲ ಏನಾದರೂ ಗ್ರೇವಿ ಆ ಥರದ್ದೆಲ್ಲ ಮಾಡ್ಕೊಬೋದು. ಸೊ ನಾನಿಲ್ಲಿ ಮೇಲೆ ಸುನಿಗೆ ಕ್ಯಾರೆಟ್ ಮತ್ತು ಬೀನ್ಸ್ನ ಬೇಯಿಸಿದ್ದೀನಿ. ಆ್ಯಂಡ್ ಕೆಳಗಡೆ ಗೆಣಸನ್ನ ಇಟ್ಕೊಂಡಿದ್ದೀನಿ. ನಮಗೆ ಗೆಣಸು ಸ್ಟೀಮ್ ಮಾಡೋದಕ್ಕಿಂತ ಬೇಯಿಸಿದರೆ ಚೆನ್ನಾಗಿ ಇಷ್ಟ ಆಗುತ್ತೆ ಫ್ಲೇವರ್ ಎಲ್ಲ. ಸೊ ಹಾಗಾಗಿ 2 ಗೆಣಸು ಇಟ್ಕೊಂಡಿದ್ದೀನಿ. ಪಲ್ಯ ಎಲ್ಲ ಮಾಡ್ಕೊಳ್ಳೋಕ್ಕೆ ತುಂಬ ಡೀಪಾಗಿ ಸಖತ್ತಾಗಿದೆ. ತುಂಬಾ ವೆಯ್ಟ್ ಇದೆ ಕಡಾಯಿ ಅಂತೂ, ತುಂಬಾ ಚೆನ್ನಾಗಿದೆ. ಸೊ ಪ್ರಾಡಕ್ಟು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಮಿಸ್ ಮಾಡದೆ ಬೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಆ್ಯಂಡ್ ಇಂಡಸ್ ವ್ಯಾಲಿ ಫೈಟ್ ಆಡ್ತಾವ ನೋಡಲ್ಲಿ. ಅಲ್ಲೋಡ ವೀರೋ ಸೈಲೆಂಟ್ ಆಗಿರ. ನಾನು ಬಿರಿಯಾನಿ ಪೌಡರ್ ಮಾಡಿ ಕೊಡ್ತೀನಿ. ನೋಡಿ ಮನೆ ಪಾಪು ಹಿಡ್ಕೊ, ಪಾಪು ಟೈಸ್ ಕೊಡು. ಅದೇನೋ ಕೊಡು ಪಾಪುಗೆ. ಸ್ವಲ್ಪ ಹೊತ್ತಾದ್ಮೇಲೆ ಸುಮ್ಮನೆ ಅದು ಕೊಡು. ನೋಡಿ ಮನೆ ಎತ್ ಕೊಡು, ಅದು ಕೊಡು. ಕೈ ಕೊಡು. ಕೊಡುತ್ತೆ ಕೊಡು. ಇಷ್ಟ ಆಗಿರೋದಕ್ಕೆ ತಿಂತವಳು. ಅಯ್ಯ ಚೆಲ್ಲತ್ತೆ ಅಲ್ಲೋಡ. ಎತ್ ಕೊಡು. ಅದಲ್ಲ, ಇದ್ ಕೊಡು. ಹೆಂಗಿದೆ ಬೇಬಿ ಕೈಮಾ? ನಮ್ಮ ಮನೇಲಿ ಮಾಡಲ್ಲ ರೆಗ್ಯುಲರ್ ಆಗಿ. ವೀಣಾ ರೆಸಿಪಿ, ಕೈಮಾ ರೆಸಿಪಿ. ಯಾರ್ದು ರೆಸಿಪಿ? ನೀವು ಕಡಲೆ ಹಿಟ್ಟು ಹಾಕ್ಲಾ? ಹಾಕೋರೆ ಕಡಲೆ ಹಿಟ್ಟು ಹಾಕಿಲ್ಲ ಅಂದ್ರೆ ಬರೋದೇ ಅಲ್ವಲ್ಲ ಬಾಂಡಿಂಗ್. ಯಾವುದು ಇದಾ? ಅದೇ ಕಡಿಮೆ. ಹೊರಗೆ ಬೀಳ್ಸ್ಬಿಡ್ತಾನೆ ಇವಾಗ ಇವನು. ಇಲ್ಲೊಂದು ಬೀಳು. ಇರು ಹುಳ ಇರ್ತೈತೆ. ಹಂಗೆ ಹಿಡ್ಕೊ. ಮುಟ್ಬೇಡ, ಕಚ್ಬೇಡ, ತಿನ್ಬೇಡ. ಏನು ತೊಳ್ದಿಲ್ಲ, ಆಮೇಲೆ ಹುಳ ಇರುತ್ತೆ ಅಲ್ಲೇ. 2-3 ಅವಲ್ಲ ಅಲ್ಲೇ. ನಾನು ಕೈಯಲ್ಲಿ ಹಾಕಲ್ಲ. ಇರು ಹುಳ ಸ್ನೇಕ್ಸ್ ಎಲ್ಲ ಇರುತ್ತೆ. ಬೇಬಿ ಅದು ಹಣ್ಣಾಗೈತಾ? ಎಲ್ಲಿ? ಅಯ್ಯೋ, ತಿನ್ಲಿ ಬಿಟ್ಬಿಡ್ಬೇಕಿತ್ತು ನೀನು. ನೋಡ್ಲಿಲ್ವಾ? ಇದು ನೋಡಿ ಹೆಂಗೆ ತಿಂದೈತೆ. ನೋಡು, ಇರು ಸ್ಕ್ವಿರಿಲ್ ತಿಂದಿರೋದು. ಚೂರು ಚೂರು ಕವರೈತಿ ಇದು. ಹೌದಾ? ಎಲ್ಲಿ? ಜಾಸ್ತಿ ತಿಂದಿದ್ರೆ ಬಿಟ್ಬಿಡು, ತಿನ್ಕೊಳ್ಳಿ. ಪರವಾಗಿಲ್ಲ, ಅಷ್ಟು ದಪ್ಪ ಆಗವಲ್ಲ. ಅಲ್ಲೈತಲ್ಲ ಮೇಲದ್ದು. ಹಿಯರ್. ಹಾಂ, ದಟ್ ಒನ್. ಅದಿದ್ಯಾ? ತಿನ್ಬಿಟ್ಟಿದ್ಯಾ? ಸುಮ್ಮನೆ ಇರೋ.
ಇರು ಬಟ್ಟೆ ಎಲ್ಲ ಹಾಲಾಗುತ್ತೆ ಬಿಡಪ್ಪ. ತಿಂದಿದ್ಯಾ? ಅಷ್ಟೇ ದಪ್ಪ ಆಗಿರೋದು. ಅಷ್ಟೇ ಅಷ್ಟೇ ಸುನಿ, 5-6 ಅಷ್ಟೇ ಬಿಡಪ್ಪ. ಬೇಬಿ ಇದು ಹಾಲೆಲ್ಲ ಐತಿ, ನನ್ನ ಮಗ ಎಲ್ಲ ಮುಟ್ತಾವನೆ. ಬೇಬಿ ಈ ಕಡೆ ಬಾ ನೀನು, ಇದು ಮುಟ್ಬೇಡ, ಇರಲ್ಲಿ ಹಾಲು ಬತ್ತೈತೆ. ಅಯ್ಯಯ್ಯೋ ಅದು ಎತ್ಕೊಬಾ. ಸಂಖ್ಯೆ ಹೋಗ್ಬಿಟ್ಟದು ನಿಂತ್ಬಿಡ್ತಲ್ಲ. ಹಾಂ ಸಿಕ್ಕಿದೆ ಬೇಬಿ. ಹಾಂ ನಮ್ಮ ಸೈಟಲ್ಲಿ ಹಾಕೋಬೇಕು ನಾವೆಲ್ಲ. ಅಳಿಸ್ಲೆಣ್ಣು ಮಾವಿನ ಹಣ್ಣು ಎಲ್ಲ ಹಾಕೋಬೇಕು. ಗಮ್ ಅಂತ ಇದೆ. ಇದೇನೋ ಒಂಥರ ಆಗ್ಬಿಟ್ಟಿದೆ. ಇಡು ಅಲ್ಲ, ಅದಕ್ಕೆ ಹೇಳಿದ್ರೆ ನಿಂಗೆ ಕನ್ನಡ ಅರ್ಥ ಆಗಲ್ಲ. ಎಲ್ಲಿ ಬಿಡು, ಇಲ್ಲಿ ಹೋಗಿ ಕೈ ತೊಳ್ಕೊ ಹೋಗು. ಇನ್ನೇನೈತೆ? ಇಲ್ಲ ಅನ್ಸುತ್ತೆ. ಬಾ ಇದ್ರೆ ಪಾಪ ಹಳ್ಳಿಯಲ್ಲಿ ಏನಾರು ತಿನ್ಕೊಳ್ಳಿ. ಬೇಬಿ ಇಲ್ಲೊಂದು ಮೊಗ್ಗಿದ್ದಕ್ಕಿದ್ದ ಕೀಳೋ ಇಲ್ಲಿ ಮೇಲೆ. ಹಾಂ ಸಂಖ್ಯೆ ಹೋಗು, ಕೈ ತೊಳಿ ಹೋಗಮ್ಮ. ಅದು ಗಾಯ ಆಗುತ್ತೆ, ಅದಕ್ಕೆ ಹೋಗು ಹೋಗು. ಕೈ ತೊಳ್ಕೋಗಲ್ಲ, ಅಜ್ಜಿ ಇದೆ, ತೊಳ್ಕೊಂಬ ಹೋಗು. ಹಂಗೆ ಒಂದು ಕವರ್ ಇಸ್ಕೊಬ ಅಜ್ಜಿ ಹತ್ರ. ಗೋ ವೀರ್. ಕವು ನೋಡು, ಅಳ್ಸ್ಲನ್ ನೋಡು. ನಿಂಗೆ ಏನು ಗಿಡ ಹಾಕ್ಬೇಕಂತ ಆಸೆ ಬೇಬಿ? ಹಾಂ ಪ್ರಯೋಜನಕ್ಕೆ ಬರೋಂಥದ್ದು. ಏನಾರು ಒಂದು ಗಿಡ ಹಾಕ್ಲೇಬೇಕು ಅಂತ ಇದ್ರೆ ಯಾವುದು? ಸೇಪೆಕಾಯಿ, ಹಾಂ, ಮಾವಿನಕಾಯಿ, ಹಲಸಿನಹಣ್ಣು, ನೆಲ್ಲಿಕಾಯಿ. ಚೆನ್ನಾಗಿರುತ್ತೆ. ಅರ್ಧ ಮನೆ ಕಟ್ಕೊಂಡು ಅರ್ಧ ಗಿಡ ಹಾಕೊಡ್ತೀಯಾ? ಹಾಂ ದಪ್ಪನೇ ಆಗ್ತಾರಪ್ಪ. ಯಾವುದೋ ಬ್ರೀಡ್ ಸರಿ ಇಲ್ಲ. ವೇಟ್ ಮಾಡ್ತಾನೆ ಇದ್ದೀವಿ. ಇನ್ನೂ ಟೈಮ್ ಆಗ್ಬೋದು ಮೇ ಬಿ. ಇಲ್ಲಿ ಬಿಡು, ಮೇಲೂ 3 ಅವೇ ಅಳಿಸ್ಲೇನು. ಇಲ್ಲೊಂದು ಇಲ್ಲೊಂದು ಇಲ್ಲ. ಇದು ಮಲ್ಲಿಗೆ ಹೂವು, ಇದು ಮಲ್ಲಿಗೆ ಹೂವು, ಚೀಪೆಕಾಯಿ, ಅದು ದಾಸವಾಳ, ಆಲೋವೆರಾ, ಇದು ಮಾವಿನ ಹಣ್ಣೆ. ಬಟ್ ಇದಿನ್ನೂ ಚಿಕ್ಕದು ಬೇಬಿ, ಇನ್ನೂ 1-2-3 ವರ್ಷ ಬೇಕನ್ಸುತ್ತೆ ಅಲ್ವಾ ಅಭಿ ಇದ್ರಲ್ಲಿ ಬರೋಕ್ಕೆ? ಇದು ಸಂಪಿಗೆ. ಇಷ್ಟು ಐತಿ, ಇಷ್ಟು ಹಾಕೊಂಡವ್ರು ಇಷ್ಟೇ ಜಾಗದಲ್ಲಿ. ಬಟ್ ಇದು ರೋಡ್ ಸೈಡು, ಡೆಡ್ ಎಂಡ್ ಮರ ಇದ್ದರೆ ಇದೊಂದು ಅಡ್ವಾಂಟೇಜ್ ಅಲ್ವಾ ಅವಿ? ಏನ್ಮಾ ಕವರ್ ತೊಗೊಂಬ. ಅದನ್ನೇನಕ್ಕೆ ಎಸಿ ಅಲ್ಲಿ ಎತ್ಕೋಲ. ಅದು ಆ ಕಡೆ ಹೋಗ್ಬಿಡ, ಅಲ್ಲಿ ಎಲೆಕ್ಟ್ರಿಕ್ ಇದೆ. ಈ ಕಡೆ ಬಾ, ಕವರ್ ತೊಗೊಂಬ ಅನ್ನಲ್ಲ. ಕವರಲ್ಲಿ ನಡಿ ಸುಮ್ಮನೆ. ಕಟ್ ಮಾಡ್ತಾರೆ. ನಡಿ ಆಯ್ತು, ಎತ್ಕೋ ಇದ್ದೀರ. ಇಲ್ಲ ನಡಿ, ಇದ್ರ ಪಾಪ ಹಳ್ಳಿಲಾದ್ರು ತಿನ್ಲಿ. ಕಚ್ಚಿರೋದು ಕಿತ್ಬಿಟ್ಟ. ಬೇಬಿ ಅವತ್ತು ಒಂದು ಅರ್ಧ ಮುಕ್ಕಲ್ ಕಚ್ಬಿಟ್ಟಿತ್ತಲ್ಲ, ಅದೆಲ್ಲೇ ತಿನ್ಕೊಂತ. ಇದನ್ನು ಒಳ್ಳೆ ಸಜ್ಜ ಮೇಲೆ ಇಟ್ಬಿಟ್ರಿ, ತಿನ್ಕೊಳ್ಳಿ ಪಾಪ. ತೊಳಿಲ್ಲ ಕೈ? ಹಾಂ ಏಕೆ? ಹಾಂ ಏನಕ್ಕೆ? ನಾನು ಬಾರ್ಸಕ್ಕ ಸುನಿ, ನಾನು ಇಲ್ಲೊಂದು ಕೋಲ್ ಎತ್ಕೊಡು. ಇಲ್ಲ ಎಸ್ತವನೆ, ಎತ್ಕೊಡು. ಇಲ್ಲೇ ಐತೆ, ಎತ್ಕೊಡು ಬೇಬಿ. ಅಲ್ಲೇ ಎಸ್ತವನೆ. ಕುಡಿಲಿ ಕೈಗೆ. ಯಾವುದು ಇರಬೇಕು ಕಣ ಅಭಿ. ಇಲ್ಲ ಏನಿದೆ? ನಾವು 3 ಇಟ್ಕೊಂಡ್ವಿ. ಇದು ಒಂದು ಹಳ್ಳಿಗೆ ಅದು ತಿನ್ಬಿಟ್ಟಿದೆ ಜಾಸ್ತಿ, ಅದೇ ತಿನ್ನಲಿ ಅಂತ ಇಟ್ಟಿದ್ದೀವಿ. ಆ್ಯಂಡ್ ನಮ್ಮ ನೈಬರ್ಗೆ 1-2 ಕೊಟ್ಟಿದ್ವಿ. ಹಿಡ್ಕೊಮ್ಮ, ಹಿಡ್ಕೊ ನಿಮಿಷ. ಅದು ತಿರ್ಗಿಸ್ಬಿಟ್ಟಿಡು.
ಅದನ್ನು ಮದ್ದಿಕ್ಕಿಡು, ಅಲ್ಲಿ ಮೋರಿ ಒಳಗೆ ಬಿದ್ದೈತದ ಅದು. ಅದು ಬಂದು ಕುತ್ಕೊಂಡು ತಿನ್ನುತ್ತೆ. ಹಾಂ, ಅಲ್ಲೇನಾದ್ರು ನಾವು ಮನೇಲಿ ಏನೇ ಇಟ್ರೂ ಬಂದು ತಿನ್ನುತ್ತೆ. ಇಲ್ಲಿ ತುಂಬ ಅಳಿಲಿದೆ. ಇಲ್ಲಿ ನಮ್ಮ ಗಿಡಗಳು ಹೂವು ಬಿಟ್ಟೈತೆ ನೋಡು. ಅದು ಯಾವುದೋ ಪಿಂಕ್ ಹೂವು, ಚೆರಿ ಟೊಮಟೊ, ಪಾಲಕು, ಪುದೀನ. ವೀರು ಬೇಡಮ್ಮ, ನಾಯಿ ಇದೆ ಅಲ್ಲಿ. ಇದೊಂದು ಕಟ್ ಮಾಡೋ ಹುಳಿನ ಸ್ವೀಟ ನೋಡೋಣ. ತೊಳಿಬೇಕು. ಇದು ಡ್ಯಾಮೇಜ್ ಆಗಿರೋದು ಕುಯ್. ಇದು ಒಂಚೂರು ಕವರ್ ಐತೆ, ಪರವಾಗಿಲ್ಲ. ಇದು ನಮ್ಮಲೆ ಓಡ್ತೆ. ಏನು? ಹಾಂ, ಕೊಕ್ಕಿ.